BA ಸೆಕೆಂಡ್ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಭುಜ ಪ್ರಬಂಧ ಎಂಬುವಂತಹ ಪಠ್ಯಭಾಗಕ್ಕೆ ಕೊಟ್ಟಿದ್ದಾರಲ್ವ, ಆ ವಿಷಯದಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ಅನುಗುಣವಾಗಿ ಮೊದಲ 10 ಅಂಕದಲ್ಲಿ ಒಟ್ಟು 70 ಅಂಕ 70 ಮಾರ್ಕ್ಸ್. ಅದರಲ್ಲಿ ಮೊದಲ 10 ಮಾರ್ಕ್ಸ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, MC ಕ್ವಶನ್ಸ್ ಅಂತ ಹೇಳ್ತಾರೆ. ಅದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನೋಡ್ತಾ ಹೋಗೋಣ. ಯಾಕಂದರೆ ನೀವು ಹಿಂದಿನ ವರ್ಷಗಳು ಅಂದರೆ ಸುಮಾರು 3 ರಿಂದ 4 ವರ್ಷಗಳ ಕಾಲದ್ದು ಕ್ವಶನ್ ಪೇಪರ್ಗಳನ್ನು ನೀವು ಅಧ್ಯಯನ ಮಾಡಿದ್ರು ಸಾಕು, ಖಂಡಿತ ಒಳ್ಳೆಯ ಅಂಕವನ್ನು ಪಡಿಬೋದು. ಅದರಲ್ಲಿ 2016ನೇ ಇಸ್ವಿಯ ಮೇ 2016ನೇ ಇಸ್ವಿಯ ಕ್ವಶನ್ ಪೇಪರ್ ನೀವು ನೆಟ್ಟಲ್ಲಿ ಪಡ್ಕೊಳ್ಬೋದು. ಇದನ್ನು ಸುಮಾರು 3 ರಿಂದ 4 ವರ್ಷಗಳ ತನಕ ಸಿಗುತ್ತೆ. ಅದರಲ್ಲಿ ನೀವು ಕೆಲವೊಂದು ವಿಷಯಗಳನ್ನು ನೀವು ಸಿಕ್ಕಿದಾಗ ಅದನ್ನು ನಾನು ಹೇಳ್ತಾ ಹೋಗ್ತೀನಿ, ಯಾವ ಪ್ರಶ್ನೆಗಳಿಗೆ ಯಾವುದು ಉತ್ತರ ಅಂತ. ನೀವು ಅದನ್ನು ಟಿಕ್ ಮಾಡ್ಕೊಳ್ಬೋದು. 2016ನೇ ಇಸ್ವಿಯ ಮೊದಲ 10 ಅಂಕದ ಅಂದರೆ ಮೊದಲ 10 ಮಾರ್ಕಿನ ಕ್ವಶನ್ ಆನ್ಸರ್ಸ್. ಭೋಜಃ ಕಹ, ಭೋಜರಾಜ ಯಾರು ಅಂತ ಕೇಳ್ತಾರೆ. ಸಿಂಧುಲ ಪುತ್ರ, ಮುಂಚಪುತ್ರ, ವಿಷ್ಣು ಶರ್ಮಾ ಪುತ್ರ, ಪೃಥಾಪುತ್ರ. ನೀವು ಕಥೆಯ ಭಾಗವನ್ನು ಸರಿಯಾಗಿ ತಿಳ್ಕೊಂಡು ಸಾಕು. ಸಿಂಧುಲ ಪುತ್ರ, ಭೋಜ ಸಿಂಧುಲ ಎಂಬುವಂತಹ ರಾಜನ ಮಗ ಅಂತ. ಮುಂಚಪುತ್ರ ಸರಿಯಲ್ಲ, ಮುಂಚ ಪಿತೃವ್ಯ ಅಂದರೆ ಮುಂಚ ಅವನಿಗೆ ಪಿತೃವ್ಯ, ತಂದೆಯ ತಮ್ಮ, ಚಿಕ್ಕಪ್ಪ ಆಗಬೇಕು. ನಂತರ ಧಾರಾನಗರಸ್ಯ ರಾಜಾಕಃ, ನಾ ಹಿಂದೆ ಕಥೆಯಲ್ಲಿ ಹೇಳಿದ್ದೆ ಮಾಳವ ದೇಶ ರಾಜ ಅಂತ. ಆ ಮಾಳವ ದೇಶ ರಾಜನಾಗಿ ಧಾರಾ ಅಂತ. ಆ ಧಾರಾನಗರಸ್ಯ ರಾಜಾಕಃ ಅಂತ ಕೇಳ್ತಾರೆ. ಯುಧಿಷ್ಠಿರ, ಸಿಂಧುಲ, ಹರ್ಷ, ವಿಕ್ರಮ ಈ ರೀತಿ ಕೇಳಬೇಕು ಅಂತಿಲ್ಲ. ಯುಧಿಷ್ಠಿರ ಸಿಂಧುಲ ಜಾಗದಲ್ಲಿ ನಿಮಗೂ ಭೋಜ ಅಂತಲೂ ಕೇಳ್ಬೋದು. ಧಾರಾನಗರದ ರಾಜ ಸಿಂಧುಲ. 3ನೇದು ಬೃಹತ್ ಕಥಾಯಾ ರಚಯಿತಾ ಕಹ. ಬೃಹತ್ ಕಥಾ ಅಲ್ಲಿ ತಪ್ಪಾಗಿದೆ, ಬೃಹತ್ ಕಥಾಚಾಹ ಅಲ್ಲ, ಬೃಹತ್ ಕಥಾಯಾ ರಚಯಿತ. ಬೃಹತ್ ಕಥೆಯನ್ನು ರಚಿಸಿದವರು ಯಾರು ಅಂತ. ಇದು ಬೃಹತ್ ಕಥೆಯನ್ನು ರಚಿಸಿದವರು ಕ್ಷೇಮೇಂದ್ರ, ಬುದ್ಧಿಸಾಗರ, ಗುಣಾಢ್ಯ, ಭೋಜ ಅಂತಿದೆ. ಈ ಅಂದರೆ 3ನೇದು ಗುಣಾಢ್ಯ. ಇನ್ನು ನಿಮಗೆ ಭೋಜ ಪ್ರಬಂಧದಲ್ಲಿ ಬೃಹತ್ ಕಥಾಚರಿತ, ಅದೇ ರೀತಿಯಾಗಿ ಕಥಾ ಸರಿತ್ಸಾಗರವನ್ನು ನೀವು ಒಂದು 2 ವಿಷಯಗಳ ಕಾಲ, ಒಂದು 5 ನಿಮಿಷಗಳ ಕಾಲ ನಿಮಗೆ ವಿಕಿಪೀಡಿಯಾ ಅಥವಾ ಆನ್ಲೈನಲ್ಲಿ ಸಿಗುತ್ತೆ. ಅದು ವಿಷಯಗಳು ನೋಡಿಕೊಂಡ್ರೆ ಅವರು ಯಾರು ಅದನ್ನು ರಚನೆ ಮಾಡಿದವರು ಅಂತ ಗೊತ್ತಾಗುತ್ತೆ. ಮತ್ತು ವಿಷಯಗಳಲ್ಲಿರುವಂತಹ ವಿಷಯಗಳು ಸಹಿತ ಗೊತ್ತಾಗುತ್ತೆ. ಭೋಜಸ್ಯ ಪಿತೃವ್ಯ ಕಹ 4ನೇದು ಅಂದರೆ ಭೋಜನ ಪಿತೃವ್ಯ, ಪಿತೃವಿನ ತಮ್ಮ ಅಂತ ಅಂದರೆ ಚಿಕ್ಕಪ್ಪ ಅಂತ. ಮುಂಚಃ ಸಿಂಧುಲ, ಅರ್ಜುನ, ವತ್ಸರಾಜ ಮೊದಲನೇ ಉತ್ತರ ಮುಂಚಃ. 5ನೇದು ಕಲ್ಪಲತಾ ಕ ಅಂತ. ಶ್ಲೋಕದಲ್ಲಿ ಬರುವಂತಹ ವಿಷಯಗಳು ಇದು ಪ್ರತಿ ವರ್ಷ ಈ ಪ್ರಶ್ನೆ ಇದೆ, ಕಲ್ಪಲತಾ ಅಂತ. ಯಾವುದು ಕಲ್ಪಲತೆ ಯಾವುದು ಅಂತ. ಕಲಾ, ವಿದ್ಯಾ, ಗೀತಂ, ನೃತ್ಯಂ ಅಂತ. 2ನೇದು ವಿದ್ಯಾ ಅಂತ. ಕಲ್ಪಲತಾ ಹಿ ವಿದ್ಯಾ ಅಂತ ವತ್ಸರಾಜ ಹೇಳುವಂತಹ ವಿಷಯ. ವಿದ್ಯೆ ಅತ್ಯಂತ ಪ್ರಮುಖವಾದದ್ದು ಅಂತ. 6ನೇ ಕ್ವಶನ್ ವಿಷ್ಣು ಶರ್ಮಣಃ ಗ್ರಂಥಃ ಕಹ. ವಿಷ್ಣು ಶರ್ಮ ಅಂತ ಅತ್ಯಂತ ಪ್ರಸಿದ್ಧ ಕವಿ, ಅವನು ಪಂಚತಂತ್ರವನ್ನು ರಚನೆ ಮಾಡಿದವ. ಅವನ ಗ್ರಂಥ ಯಾವುದು ಅಂತ. ಹಿತೋಪದೇಶ, ಪಂಚತಂತ್ರಂ, ಶುಕಸಪ್ತತಿ, ರಾಮಾಯಣಂ 2ನೇದು ಪಂಚತಂತ್ರಂ ಉತ್ತರ. ಜಯಂತಹ ಕಸ್ಯ ಪುತ್ರ ಅಂತ. ಹಿಂದೆ ವತ್ಸರಾಜ ಭೋಜನನ್ನ ಪಾಠಶಾಲೆಯಲ್ಲಿ ಇಂದ ಕರೆದುಕೊಂಡು ಬರ್ತಾನೆ. ಅಲ್ಲಿ ಜಯಂತ ಅಂತ ಇನ್ನೊಬ್ಬ ರಾಜಪುತ್ರ ಇರ್ತಾನೆ, ಅಂದರೆ ಮುಂಚನ ಮಗ ಅವನು ಯಾರ ಮಗ ಅಂತ ಕೇಳ್ತಾರೆ. ವತ್ಸರಾಜಸ್ಯ, ಬುದ್ಧಿಸಾಗರಸ್ಯ, ಮುಂಚಸ್ಯ, ಸಿಂಧುಲಸ್ಯ 3ನೇ ಉತ್ತರ ಮುಂಚಸ್ಯ. ಅಥವಾ ಹೀಗೂ ಕೇಳ್ಬೋದು, ಮುಂಚಸ್ಯ ಪುತ್ರ ಕಹ ಅಂತ ಉಲ್ಟಾ ಮಾಡಿ ಕೇಳ್ಬೋದು. ಮುಂಚನ ಮಗ ಜಯಂತ ಅಂತ. 8ನೇದು ಶಾಸ್ಯಾಂತಕಃ ಕಹ. ದಶ ಅಸ್ಯ ಅಂತಕಃ ಅಂತ. ದಶ ಅಂದರೆ 10, ಹಾಸ್ಯ ಅಂದರೆ ಮುಖ. ಅವನ ಅಂತಕ ಅಂದರೆ ಅವನು ಕೊಂದವ, ಅವನನ್ನು ವಧ ಮಾಡಿದವ ಯಾರು ಅಂತ. ರಾಮ, ಕೃಷ್ಣ, ಲಕ್ಷ್ಮಣ, ಅರ್ಜುನ ನಿಮಗೆ ಗೊತ್ತಿರುವಂತೆ ಉತ್ತರ ರಾಮ. 9ನೇದು ಭೋಜ ಕೇನ ಜೀವಿತ ಇತಿ ಪ್ರಥಾ ಸಮಭೂತ್. ಕೊನೆಯಲ್ಲಿ ಬರುವಂತಹ ವಿಷಯ, ಭೋಜ ಪುನಃ ವಾಪಸ್ ಬಂದ ಅಂತೆ, ಅವನು ಮರಣದಿಂದಾಗಿ ವಾಪಸ್ ಬಂದ ಅಂತ ಹೇಳುವಂತಹ ವಿಷಯ. ಅವನು ಬದುಕಿದ್ದಾನೆ ಎಂಬುವಂತ ಹೇಳುವಂತಹ ವಿಷಯ ಸತ್ಯ ಆಯಿತು ಅಂತ. ಅದು ಯಾರು ಹೇಳಿದ್ದು ಅಂತ ಕೇಳ್ತಾರೆ. ಪಿತ್ರ ಯೋಗಿನ ರಾಜ್ಞಾ ಸೇವಕೇನ. ಒಬ್ಬ ಯೋಗಿ ಬರ್ತಾನೆ ಕೊನೆಯಲ್ಲಿ, ಲಕ್ಷ್ಮೀಸಾಗರ ಅಂತ, ಲಕ್ಷ್ಮೀಧರ ಅಂತ. ಲಕ್ಷ್ಮೀಸಾಗರ ಲಕ್ಷ್ಮೀಧರ ಅಂತ. ಆ ಲಕ್ಷ್ಮೀಧರ ಎಂಬುವಂತಹ ಯೋಗಿಯಿಂದಾಗಿ ಅವನು ನಿಜ ಆಯಿತು, ಭೋಜ ಇನ್ನೂ ಮರಣ ಹೊಂದಿಲ್ಲ, ಇನ್ನು ಬದುಕಿದ್ದಾನೆ ಅಂತ. 10ನೇದು ದ್ರವಿಡ ದೇಶಾತ್ ಕಹ ಆಗತಃ. ಆ ಯೋಗಿ ಲಕ್ಷ್ಮೀಧರ ಎಂಬುವಂತಹ ಯೋಗಿ ದ್ರವಿಡ ದೇಶ ಅಂದರೆ ಇವಾಗಿರುವಂತಹ ನಮ್ಮ ದಕ್ಷಿಣ ದೇಶ, ದಕ್ಷಿಣ ಭಾರತ, ಅಲ್ಲಿಂದ ಬಂದ ಅಂತ ಹೇಳ್ತಾರೆ ಕಥೆಯಲ್ಲಿ. ಆ ದ್ರವಿಡ ದೇಶದಿಂದ ಯಾರು ಬಂದದ್ದು ಅಂತ ಕೇಳ್ತಾರೆ. ಲಕ್ಷ್ಮೀಧರ, ಕಾಳಿದಾಸ, ಗೋವಿಂದ, ಭೋಜ ಬಂದವ ಆ ಯೋಗಿ ಲಕ್ಷ್ಮೀಧರ. ಹೀಗೂ ಕೇಳ್ಬೋದು, ಲಕ್ಷ್ಮೀಧರ ಕಹ ಅಂತ ಕೆಳಗೆ ಯೋಗಿ ಅಂತ ಬರಿಬೋದು. ಅಥವಾ ಲಕ್ಷ್ಮೀಧರ
ಕಸ್ಮಾತ್ ದೇಶಾತ್ ಆಗತಃ ಅಂತಲೂ ಕೇಳ್ಬೋದು. ದ್ರವಿಡ ದೇಶಾತ್ ಆಗತಃ ಅಂತ ನೀವು ಉತ್ತರ ಬರೀಬೋದು. ನಂತರ ನಿಮಗೆ 20 ಅಂಕಗಳಿಗೆ ಅಂದರೆ ಆಪ್ಷನ್ಸ್ ಇರುತ್ತೆ. ನಿಮಗೆ 3 ಕ್ವಶನ್ಸ್ ಕೊಡ್ತಾರೆ ಪ್ರಬಂಧ ಬರೀಲಿಕ್ಕೆ. ಅದರಲ್ಲಿ 2 ಬರಿಬೋದು. ಒಂದು ಭೋಜಸ್ಯ ರಾಜಪ್ರಾಪ್ತಿ ಅಧಿಕೃತ್ಯ ಪ್ರಬಂಧಂ ಲಿಖತ ಅಂತ, ರೈಟ್ ಆ್ಯನ್ ಎಸೆ ಆನ್ ಹೌ ಭೋಜ ಎಕ್ಯುರ್ಡ್ ದ ಕಿಂಗ್ಡಮ್. ಈ ಪ್ರಶ್ನೆ ಪ್ರತಿ ವರ್ಷ ಇದ್ದದ್ದೇ. ನಿಮಗೆ 10 ಮಾರ್ಕ್ ಕ್ವಶನ್ ನಿಮಗೆ ಔಟ್ ಆಗಿದೆ ಅಂತ ತಿಳ್ಕೊಳ್ಬೋದು. ಇಡೀ ಕಥೆಯನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ನೀವು ಕರೆಕ್ಟ್ 10 ಅಂಕಗಳನ್ನು ಪಡಿಬೋದು. ಎರಡನೇದು ಕಥಾ ಸಾಹಿತ್ಯ ಅಧಿಕೃತ್ಯ ಪ್ರಬಂಧಂ ಲಿಖತ. ಈ ಪ್ರಶ್ನೆಯು ಸಹಿತ ಒಂದಾ ಕಥಾ ಸರಿತ್ ಸಾಗರ ಅಥವಾ ಬೃಹತ್ ಕಥೆ, ಈ ಎರಡರಲ್ಲಿ ಒಂದನ್ನು ನೀವು ಖಂಡಿತ ಬರೀಬಹುದು. ಒಂದು 5 ನಿಮಿಷ ಅಥವಾ 10 ನಿಮಿಷಗಳ ಕಾಲ ನೀವು ಆನ್ಲೈನಲ್ಲಿ ಆ ವಿಷಯ ನೋಡಿಕೊಂಡ್ರು ಸಾಕು. ಇನ್ನು ಮೂರನೇದು ಭೋಜಸ್ಯ ಕವೀನಾಂ ಆಶ್ರಯಂ ಅಧಿಕೃತ್ಯ ಪ್ರಬಂಧಂ ಲಿಖತ ಅಂತ. ಇದನ್ನು ಮುಂದೆ ನಾನು ಒಂದು 10 ನಿಮಿಷಗಳ ಕಾಲ ಪಾಠ ತೆಗೆದುಕೊಳ್ಳುತ್ತೇನೆ. ನಂತರ ನಿಮಗೆ 2 ಅಂಕಗಳಿಗೆ ಒಂದು ಗದ್ಯ ಭಾಗ ಕೊಟ್ಟು ಅದನ್ನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಹೇಳ್ತಾರೆ, ಒಂದು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ. ಅದು ಮೊದಲ ಒಂದು 10 ಶ್ಲೋಕ ಒಳಗೆ ಇರುತ್ತೆ. ಅದು ನೀವು 3 ವರ್ಷ ಕ್ವಶನ್ ಪೇಪರ್ ತೆಗೆದು ನೀವು ಅಲ್ಲಿರುವಂತಹ ಗದ್ಯ ಭಾಗ ನೋಡಿಕೊಂಡ್ರೆ ಸಾಕು, ಖಂಡಿತ ಅದರಲ್ಲಿ ಒಂದಂತೂ ಬಂದೇ ಬರುತ್ತೆ, ಪೂರ್ಣ ಅಂಕ ಪಡಿಬೋದು. ನಂತರ ಇರುವಂತಹ ವಿಷಯ ಸಂದರ್ಭವನ್ನು ಹೇಳಬೇಕು. ಒಂದು ಸೆಂಟೆನ್ಸ್ ಇರುತ್ತೆ, ಆ ಸೆಂಟೆನ್ಸ್ ಯಾವ ಸಂದರ್ಭದಲ್ಲಿ ಬಂದಂತು ಅಂತ. ಕತೆ ಗೊತ್ತಾದರೆ ಖಂಡಿತ ನೀವು ಅದನ್ನು ಯಾರು ಹೇಳಿದ್ದು, ಹೇಗೆ ಹೇಳಿದ್ದು ಅಂತ ಬರೀಬಹುದು. ಇನ್ನು ಕೊನೆಗೆ 15 ಅಂಕಗಳು ನಿಮಗೆ ವ್ಯಾಕರಣಾಂಶಕ್ಕೂ ಸಂಬಂಧಪಟ್ಟದ್ದು, ಅದು ಮುಂದೆ ನೋಡೋಣ. ಇನ್ನು 2017 ಕ್ವಶನ್ ಪೇಪರು. ಇದರಲ್ಲಿ ಕಥಾ ಸರಿತ್ ಸಾಗರಸ್ಯ ಕರ್ತಾಕಃ ಅಂತ ಮೊದಲನೇ ಪ್ರಶ್ನೆ. ಸೋಮದೇವ, ಅವನು ಸೋಮದೇವ, ರಾಮದೇವ, ಕ್ಷೇಮೇಂದ್ರ, ದೇವೇಂದ್ರ ಅಂತಿದೆ. ಸೋಮದೇವ ಅಂತ ಅನ್ನೋದು ಸರಿಯಾದ ಉತ್ತರ. ಒಂದಾ ಕಥಾ ಸರಿತ್ ಸಾಗರ ಕೇಳ್ಬೋದು ಅಥವಾ ಬೃಹತ್ ಕಥಾ ಸರಿತ್ ಸಾಗರ, ಬೃಹತ್ ಕಥೆಯನ್ನು ಗುಣಾಢ್ಯ ಎಂಬುವಂಥ ಕವಿ ರಚನೆ ಮಾಡಿತ್ತು. ಈ ಕಥಾ ಸರಿತ್ ಸಾಗರವನ್ನು ಸೋಮದೇವ. ಎರಡನೇದು ಭೋಜಸ್ಯ ಪಿತಾಕಃ, ನಿಮಗೆ ಗೊತ್ತಿರುವಂಥದ್ದೇ, ಸಿಂಧೂಲ. ಎರಡನೇದು ಕಹ ಕೃತಯುಗಾಲಂಕಾರಭೂತಃ, ಇದು ಶ್ಲೋಕದಲ್ಲಿ ಬರುವಂಥದ್ದು. ಭೋಜ ತನ್ನ ಪತ್ರದಲ್ಲಿ ಬರೆದುಕೊಂಡು ಮುಂಚನಿಗೆ ಕೊಡುವಂಥ ವತ್ಸರಾಜನಿಗೆ ಕೊಟ್ಟಿರ್ತಾನೆ. ಅಲ್ಲಿ ಬರುವಂತಹ ಕೆಲವೊಂದು ವಿಷಯಗಳು. ಕೃತಯುಗಕ್ಕೆ ಅಲಂಕಾರ, ಕೃತಯುಗಕ್ಕೆ ಅಲಂಕಾರ ಪ್ರಾಣ ಇದ್ದವ ಅಂತ. ಅಲ್ಲಿ ಕೆಲವೊಂದು ಉತ್ತರ ಧಾತ, ತ್ರಾತ, ಮಾಂಧಾತ, ವಿಧಾತ ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತಾರೆ. ಮಾಂಧಾತಾಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಉತ್ತರವನ್ನು ಕೊಟ್ಟಿರ್ತಾರೆ. ಮಾಂಧಾತ. ಅಥವಾ ನಿಮಗೆ ತ್ರೇತಾಯುಗದಲ್ಲಿ ಯಾರು ಇದ್ದವ ಅಂತ ರಾಮ ಅಂತ ಕೇಳ್ಬೋದು. ಅಥವಾ ದ್ವಾಪರದಲ್ಲಿ ಅಲಂಕಾರ ಪ್ರಾಯ ಇದ್ದವರು ಯಾರು ಅಂತ ಕೇಳ್ಬೋದು, ಅದು ಪಾಂಡವರು ಅಂತ ಬರಿಬೋದು ನೀವು. ನಂತರ 4ನೇದು ಲಕ್ಷ್ಮೀಧರನಾಮ ಕವಿ ಕಸ್ಮಾತ್ ದೇಶಾದಾಗತಃ. ನಾನು ಹಿಂದೆ ಹೇಳಿದ್ದೆ ಯಾವ ದೇಶದಿಂದ ಬಂದ ಅಂತ, ದ್ರವಿಡ ದೇಶ. 4ನೇ ಉತ್ತರ, ಈ ಉತ್ತರ ಸರಿಯಾದದ್ದು. ನಿಧನೇ ಅಪಿ ಸುಹೃತ್ಕಃ, ನಾವು ಸಾಯುವಾಗೂ ಸಹಿತ, ನಮ್ಮ ಮರಣದಲ್ಲೂ ಸಹಿತ ಸುಹೃತ್, ಇದು ಹಿಂದೆ ಭೋಜನ ಹೇಳುವಂತಹ ವಿಷಯ. ಯಾರು ತನ್ನ ಜೊತೆಗೆ ಇರ್ತಾರೆ ಅಂತ. ಧರ್ಮ ಅಧರ್ಮ ದುಃಖಂ ಪಾಪಂ, ನಮ್ಮ ಜೊತೆ ಇರುವಂತಹದ್ದು ಗೆಳೆಯರು. ಗೆಳೆಯ ಯಾರು ಅಂತ ಹೇಳಿದ್ರೆ ಧರ್ಮವೇ ನಮಗೆ ಗೆಳೆಯ. ದಶಸ್ಯಾಂತಕಃ, ಹಿಂದೆ ಬಂದಂತಹ ಪ್ರಶ್ನೆ. ದಶಸ್ಯ ಅಂದರೆ ದಶ ಹಾಸ್ಯ, 10 ತಲೆ ಉಳ್ಳವ, ಅವನ ಅಂತಕ ಯಾರು ಅಂತಂದರೆ ರಾಮ. ಮೊದಲನೇ ಉತ್ತರ. ಭೋಜಃ ಕುತ್ರ ಹಂತವ್ಯ, ದಂಡಕಾ ವಿಪಿನೆ, ವಿಂಧ್ಯಾ ವಿಪಿನೆ, ಭೂರೇಶ್ವರಿ ವಿಪಿನೆ, ರುದ್ರ ವಿಪಿನೆ ಅಂತ. ಭೋಜನ ಕೊಲ್ಲಬೇಕು ಅಂತ ವತ್ಸರಾಜನಿಗೆ ಹೇಳಿ ಕಳಿಸ್ತಾನೆ ಮುಂಚ. ಅವನ ಯಾವ ಪ್ರದೇಶ ಅಂತ ಹೇಳಿದಾಗ ಭುವನೇಶ್ವರಿ ವಿಪಿನೆ ಅಂತ ಬರುತ್ತೆ. ಬೇರೆ ಬೇರೆ ವಿಪಿನೆ ಅಂತ ಕೊಡ್ಬೋದು, ಭುವನೇಶ್ವರಿ ವಿಪಿನೆ ಈ ಎಂಬುದು ಸರಿಯಾದ ಉತ್ತರ. 3ನೇದು ಧಾರಾಯಾ ರಾಜಾಕಃ, ಹಿಂದೆ ಬಂದದ್ದೇ. ಧಾರಾ ದೇಶದ ರಾಜ, ಮಾಳವ ದೇಶ, ಅಲ್ಲಿ ಧಾರಾ ನಗರ ರಾಜಧಾನಿ, ಕ್ಯಾಪಿಟಲ್ ಅಂತ ಹೇಳ್ಬೋದು. ಆ ಧಾರಾನಗರ ರಾಜ ಸಿಂಧೂಲ. ಭೋಜ ಪ್ರಬಂಧಸ್ಯ ಕರ್ತಾಕಃ, ಈ ಕ್ವಶನ್ ಖಂಡಿತ ಬರ್ಬೋದು. ಭೋಜ ಪ್ರಬಂಧವನ್ನು ಪ್ರಬಂಧ ಕರ್ತೃ ಬಲ್ಲಾಲಸೇನ, ಮಹಾಸೇನ, ಶೂರಸೇನ, ಕುಮಾರಸೇನ. ಸೇನಾ ಅಂತಿರುತ್ತೆ, ನೀವು ನೆನಪಾಗಬೇಕು. ಬಲ್ಲಾಲಸೇನ ಅಥವಾ ಬಲ್ಲಾಲ ಮಿಶ್ರ ಅಂತಿರುತ್ತೆ. ಮೊದಲನೇ ಉತ್ತರ ಸರಿಯಾದದ್ದು. ಯಥಾ ರಾಜದ ಪ್ರಜಾ ಇದು ಕಹ ವದತಿ, ಒಳ್ಳೆಯ ಶ್ಲೋಕ ಇದು. ಕೊನೆಗೆ ನೋಡಿದ್ವಿ ಕಥೆಯ ಭಾಗದಲ್ಲಿ. ರಾಜ ಹೇಗಿರ್ತಾನೋ ಪ್ರಜೆಗಳು ಹಾಗೇ ಇರ್ತಾರೆ ಅಂತ, ಅಂದರೆ ಅವನನ್ನು ಅನುವರ್ತನೆ ಮಾಡ್ತಾರೆ ಅಂತ, ಅವ್ರು ಮಾಡಿದಂತಹ ಕರ್ಮವನ್ನೇ ಅನುವರ್ತನೆ ಮಾಡ್ತಾರೆ ಅಂತ ಹೇಳುವಂತಹ ಶ್ಲೋಕ. ಇದು ಯಾರು ಹೇಳಿದ್ದು? ವತ್ಸರಾಜ, ಬುದ್ಧಿಸಾಗರ, ಜ್ಞಾನಸಾಗರ, ಧರ್ಮಸಾಗರ. ಈ ಸಾಗರ ಅಂತಿರುತ್ತೆ. ಬುದ್ಧಿಸಾಗರ ಎಂಬುವಂಥದ್ದು ಸರಿಯಾದ ಉತ್ತರ. ನಂತರ ನಿಮಗೆ ಪ್ರಬಂಧದಲ್ಲಿ ಅದೇ ಕಥಾ ಸಾಹಿತ್ಯ ಅಥವಾ ಗುಣಾಢ್ಯನ ಚರಿತ್ರೆ ಆದಂತಹ ಬೃಹತ್ ಕಥೆ ಅಥವಾ ಕಥಾ ಸಾಹಿತ್ಯ ಸಾಗರ, ಇದರಲ್ಲೇ ಒಂದು ಖಂಡಿತ ಕೊಟ್ಟಿರ್ತಾರೆ. ಭೋಜಸ್ಯ ಕವೀನಾಮಾಶ್ರಿತ್ಯ ಅಧಿಕೃತ್ಯ ಲಿಖತ ಅಂತ. ಎರಡನೇದು ಇದು ಕೊನೆಗೆ ನೋಡೋಣ.
ಭೋಜಸ್ಯ ರಾಜ್ಯಪ್ರಾಪ್ತಿ ಅಧಿಕೃತ್ಯ, ಈ ಪ್ರಶ್ನೆ ಪ್ರತಿ ವರ್ಷ ಇದ್ದದ್ದೇ, ಇದು 3 ಸಹಿತ ಪ್ರತಿ ವರ್ಷ ಇದ್ದದ್ದೇ. ನೀವು ಭೋಜಸ್ಯ ರಾಜ್ಯಪ್ರಾಪ್ತಿ ಈ ಕಥೆಯನ್ನು ಸರಿಯಾಗಿ ತಿಳ್ಕೊಂಡ್ರೆ 10 ಅಂಕ ಪಡಿಬೋದು. ಇನ್ನು ಭೋಜಸ್ಯ ಕವೀನಾಮಾಶ್ರಿತ್ಯ ಪ್ರಬಂಧ ಅಥವಾ ಕಥಾ ಸರಿತ್ಸಾಗರವನ್ನು ರಚನೆ ಮಾಡಿದಂತಹ ಆ ಪ್ರಬಂಧದ ಒಂದು ಪರಿಚಯಾತ್ಮಕೆಯನ್ನು ತಿಳಿಸ್ಬೇಕಾಗತ್ತೆ. ಇನ್ನು 2018ನೇ ಪೇಪರ್ 2018 ಮೇ ಜೂನ್ ಪೇಪರ್ ನೋಡುವುದಾದರೆ, ಭೋಜಃ ಕಃ, ಅವನು ಸಿಂಧುಲ ಪುತ್ರ. ವಿಷ್ಣು ಶರ್ಮಣಃ ಗ್ರಂಥಃ ಕಃ, ಇದು ಬಂದದ್ದತ್ತೆ. ಕಥಾಸರಿತ್ಸಾಗರ ಹಿತೋಪದೇಶ ಪಂಚತಂತ್ರ ಭೋಜ ಪ್ರಬಂಧ. ವಿಷ್ಣು ಶರ್ಮ ರಚನೆ ಮಾಡಿದ್ದು ಪಂಚತಂತ್ರ, ನೆನಪಿರಬೇಕು. 3ನೇ ಉತ್ತರ ಸರಿಯಾದದ್ದು. ವತ್ಸರಾಜ ಕಸ್ಯ ದೇಶಸ್ಯ ರಾಜ, ವತ್ಸರಾಜ ಸೀಮಂತ ದೇಶದ ರಾಜ. ಆ ಸೀಮಂತ ಯಾವ ಪ್ರದೇಶ ಅಂತ ಕೇಳ್ತಾರೆ. ಅಂಗ, ವಂಗ, ಕಲಿಂಗ, ಮಗಧ ಅಂತ ಪ್ರಬಂಧದಲ್ಲಿ ಬರಬೇಕಾದ್ರೆ ವಂಗದೇಶ, ಅವನ ವಂಗದೇಶದಿಂದಾಗ ಅವನು ಬರ್ತಾನೆ ಅಂತ ಕಥೆ ಇದೆ. ವಂಗದೇಶದ ರಾಜ 2ನೇದು ಸರಿಯಾದ ಉತ್ತರ. ಬುದ್ಧಿಸಾಗರ ಕಃ, ಮಹಾರಾಜ ಸೇನಾಪತಿ ಮುಖ್ಯ ಅಮಾತ್ಯ ಅಂಗರಕ್ಷಕ. ಬುದ್ಧಿಸಾಗರ ಮುಖ್ಯ ಅಮಾತ್ಯನಾಗಿದ್ದವ, ಅಂದರೆ ಮುಖ್ಯಮಂತ್ರಿ ಅಂತ. 3ನೇ ಉತ್ತರ ಸರಿಯಾದ. ಜಯಂತಹ ಕಸ್ಯ ಪುತ್ರ, ಹಿಂದೆ ಬಂದಂತಹ ಪ್ರಶ್ನೆನೇ ಇದು. ವತ್ಸರಾಜಸ್ಯ ಮುಂಚಸ್ಯ ಸಿಂಧುಲಸ್ಯ ಬುದ್ಧಿಸಾಗರಸ್ಯ. ಮುಂಚನ ಮಗ ಅವನು, ರಾಜಪುತ್ರ ಅಂತಲೇ ಬರುತ್ತೆ, ರಾಜಕುಮಾರ ಅಂತಲೇ ಬರುತ್ತೆ ಅವನ ಬಗ್ಗೆ. ಇನ್ನು 6ನೇದು ಲೋಭಾಭಿಷ್ಟ ನರೋ ಕಂಹಂತಿ ಅಂತ. ಪಶುಂ ರಾಕ್ಷಸಂ ಶಿಶುಂ ಸ್ವಾಮಿನಮಂತ. ಲೋಭಾನಿಷ್ಠನಾದಂತಹ ಒಬ್ಬ, ಲೋಭ ಮದ ಮಾತ್ಸರ್ಯ ತುಂಬಿದಂತಹ ಒಬ್ಬ ಮನುಷ್ಯ ಯಾರನ್ನು ಕೊಳ್ತಾನೆ ಅಂತ. ಶಿಶುಂ ಹಂತಿ, ಶಿಶು ಅಂತ 3ನೇದು ಉತ್ತರ ಸರಿ. ಅವನು ಸಿಂಧುಲ ಹೇಳುವಂತಹ ವಿಷಯ. ಬ್ರಾಹ್ಮಣ ಕಸ್ಮಿನ್ ವಿಷಯ ಪಾರಂಗತಃ ಆಸೀತ್. ಒಬ್ಬ ಬ್ರಾಹ್ಮಣ ಬಂದಿರ್ತಾನೆ, ಅವನು ಯಾವ ವಿಷಯದಲ್ಲಿ ಪಾರಂಗತ ಹೊಂದಿರ್ತಾನೆ ಅಂತ, ಅವನಿಗೆ ಯಾವ ವಿಷಯದಲ್ಲಿ ಮೇಧಾವಿಯಾಗಿರ್ತಾನೆ ಅಥವಾ ಜ್ಞಾನವಿರುತ್ತೆ ಅಂತ ಕೇಳ್ತಾರೆ. ಜ್ಯೋತಿಷ್ಶಾಸ್ತ್ರೇ, ಛಂದಶಾಸ್ತ್ರೇ, ಅಲಂಕಾರಶಾಸ್ತ್ರೇ, ಗಣಿತಶಾಸ್ತ್ರ. ಅವನು ಜ್ಯೋತಿಷ್ಶಾಸ್ತ್ರವನ್ನು ತಿಳ್ಕೊಂಡಿರ್ತಾನೆ. ಭೋಜರಾಜನ ಬಗ್ಗೆ ಕೆಲವೊಂದು ವಿಷಯವನ್ನು ಹೇಳ್ತಾನೆ. ಅದು 1ನೇ ಉತ್ತರ ಸರಿಯಾದದ್ದು. ಯಥಾ ರಾಜ ತತಃ ಪ್ರಜಾ ಇದು ಕಹವತತಿ, ಇದು ಪ್ರತಿ ವರ್ಷ ಇದ್ದದ್ದೇ. ಇದು ಹೇಳುವಂಥವ ಬುದ್ಧಿಸಾಗರ, 3ನೇದು ಉತ್ತರ ಸರಿಯಾದದ್ದು. ಹಿತೋಪದೇಶೇ ಕತಿ ತಂತ್ರಾಣಿ ಸಂತಿ, 4, 7, 10, 8. ಹಿತೋಪದೇಶ ಎಂಬುವಂಥದ್ದು ಒಟ್ಟು 4, ಅಂದರೆ 1ನೇದು ಸರಿಯಾದದ್ದು. ಕಲ್ಪಲತಾ ಕಹ, ಇದು ಇದು ಸಹಿತ ಪ್ರತಿ ವರ್ಷ ಬರುವಂತಹದ್ದೇ. ಕಲ್ಪಲತಾ ಅಂತಂದರೆ ವಿದ್ಯೆ ಅಂತಲೇ, ವಿದ್ಯೆನೇ ನಮಗೆ ಪ್ರಮುಖವಾದದ್ದು ಅಂತ ಹೇಳುವಂತಹ ಶ್ಲೋಕ ಇದು. ಅದು ಪ್ರಬಂಧಲು ಸಹಿತ ಪ್ರತಿ ವರ್ಷ ಭೋಜಸ್ಯ ರಾಜಪ್ರಾಪ್ತಿ ವರ್ಣಯತ, ಭೋಜನ ರಾಜ ಹೇಗೆ ಪಡೆದ ಅಂತ ಅದು ಪ್ರತಿ ವರ್ಷ ಇದ್ದದ್ದೇ. ನಂತರ ಸಂಸ್ಕೃತ ಸಾಹಿತ್ಯಂ ಕಥಾ ಸಾಹಿತ್ಯ ಅಧಿಕೃತ್ಯ ಪ್ರಬಂಧ ಲೇಖಕ. ಕಥಾ ಸಾಹಿತ್ಯ ಅಂದರೆ ಸಂಸ್ಕೃತ ಕ್ಷೇತ್ರದ ಸಾಹಿತ್ಯಗಳನ್ನು ಕುರಿತು ಕೆಲವೊಂದು ವಿಷಯಗಳನ್ನು ಹೇಳಬೇಕಾಗತ್ತೆ. ಇನ್ನು ಗದ್ಯ ಭಾಗಕ್ಕೆ ನೀವು ಯಾವುದು 3 ವರ್ಷದ ಅಥವಾ 4 ವರ್ಷದ ಕ್ವಶನ್ ಪೇಪರ್ ತೆಗೆದು ನೋಡಿದ ತಕ್ಷಣ ನಿಮಗೆ ಆ ಕಥೆ ಗೊತ್ತಿರುತ್ತೆ. ಅದಕ್ಕೆ ನೀವು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ. ಕೆಲವು ಪ್ರಮುಖ ಒಂದು 10 ಶ್ಲೋಕಗಳೊಳಗೆ ಪ್ರಬಂಧ ಯಾವುದೋ ಒಂದು ಗದ್ಯ ಭಾಗ ನೋಡಿಕೊಂಡ್ರೂ ಸಾಕು, ಖಂಡಿತ ನೀವು ಒಳ್ಳೆಯ ಅಂಕವನ್ನು ಪಡಿಬೋದು. ಇಷ್ಟು ವಿಷಯಗಳನ್ನು ತಿಳ್ಕೊಂಡ್ರು ನೀವು ಒಳ್ಳೆಯ ಅಂಕಗಳನ್ನು ಪಡಿಬೋದು ಅಂತ ಹೇಳ್ತಾ